ಇದು ಕೃಷ್ಣನ ಲೀಲೆಗಳಿಗೆ ಸಂಬಂಧಪಟ್ಟದ್ದು. ಈ ಕೃಷ್ಣನ ಲೀಲೆಗಳನ್ನು ದೇವತೆಗಳು ಸ್ವರ್ಗದಲ್ಲಿ ಕೊಂಡಾಡ್ತಾ ಇದ್ದಾರೆ, ಅದನ್ನ ಆ ಮಹಿಮೆಗಳನ್ನು ಹೇಳ್ತಾ ಇದ್ದಾರೆ, ವಿಜಯೋತ್ಸವವನ್ನು ಅವರು ಆಚರಿಸ್ತಾ ಇದ್ದಾರೆ. ಅಂತಹದ್ದೇ ಮಹಿಮೆ ವಾದಿರಾಜರ ರುಕ್ಮಿಣೀಶ ವಿಜಯ ಕೃತಿಯೂ ಕೂಡ ಇದೆ. ಈ ಕೃತಿಯ ಒಂದೊಂದು ಪದ್ಯವನ್ನು ಕೇಳಿದರೆ ಅದು ರೋಮಾಂಚ ಆಗತ್ತೆ. ಎಷ್ಟು ಸುಂದರವಾದ ಪದ್ಯಗಳು, ನಮ್ಮ ಪಾಪಗಳೆಲ್ಲವೂ ಕೂಡ ಹೊರಟು ಹೋಗ್ತವೆ. ಒಂದು ಶ್ಲೋಕವನ್ನು ಕೇಳಿದರೆ ಸಾಕು, ರುಕ್ಮಿಣೀಶ ವಿಜಯದ ಒಂದು ಶ್ಲೋಕ ನಮ್ಮ ಎಲ್ಲ ಪಾಪಗಳನ್ನು ಪರಿಹರಿಸುವ ಶಕ್ತಿಯನ್ನು ಹೊಂದಿದೆ. ಅಂತಹ ಅದ್ಭುತವಾದ ಶಕ್ತಿ ಅದು ಕೃಷ್ಣ ನಾಮವನ್ನು ಹೊತ್ತಿರುವ ಆ ಪದ್ಯಗಳ, ಮಂಗಲಮಯವಾಗಿರುವ ಪದ್ಯಗಳ ಶಕ್ತಿ. ಅದು ರಾಜಋಷಿ ರಾಜರಾದಂತಹ ವಾದಿರಾಜರು ರಚನೆ ಮಾಡಿರುವಂತಹ ಪದ್ಯಗಳ ಆ ಸಾಮರ್ಥ್ಯ, ಭಕ್ತಿಯಿಂದ, ಕೃಷ್ಣನ ಮೇಲಿನ ಭಕ್ತಿಯಿಂದ, ಮಧ್ವ ಗುರುಗಳ ಮೇಲಿನ ಭಕ್ತಿಯಿಂದ, ವಾದಿರಾಜ ಗುರು ಸಾರ್ವಭೌಮರ ಮೇಲಿನ ಭಕ್ತಿಯಿಂದ ಈ ಪದ್ಯಗಳ ಚಿಂತನೆಯನ್ನು ಮಾಡಿದವರಿಗೆ ಸಿಗುವಂತಹ ಭಾಗ್ಯ ಇಂತಹ ಭಾಗ್ಯ. ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಇದರ ಚಿಂತನೆಯನ್ನು ಮಾಡುತ್ತಾರೆ ಅವರಿಗೆ ಒಂದೊಂದು ಪದ್ಯವೂ ಕೂಡ ಅನೇಕ ರಮಣೀಯವಾದ ಅರ್ಥಗಳನ್ನು ತಿಳಿಸಿಕೊಡ್ತಾ ಇದೆ. ಅಂತಹ ಬಹುವರ್ಥ ಗರ್ಭಿತವಾದಂತಹ ಕೃತಿ ಈ ರುಕ್ಮಿಣೀಶ ವಿಜಯ. ಈ ಕೃತಿಯನ್ನು ದೇವತೆಗಳು ಉತ್ಸವದಲ್ಲಿ ಪೂಜಿಸ್ತಾ ಇದ್ದಾರೆ ಅನ್ನುವ ಮಾತನ್ನ ವಾದಿರಾಜರು ಹೇಳ್ತಾರೆ. ಹೀಗೆ 3 ಸರ್ಗಗಳ ಚಿಂತನೆ ನಡೆದಿದೆ. ಈಗ ನಾವು 4ನೆಯ ಸರ್ಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಮನೆ ಮನೆಗಳಿಗೆ ಹೋಗಿ ಹಾಲು ಮೊಸರುಗಳನ್ನು ಕದ್ದಿದ್ದಾನೆ. ಈ ಸುದ್ದಿಯನ್ನು ಕೇಳಿ 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 ಯಶೋದೆಗೆ ಸಾಕಾಗಿ ಹೋಗಿದೆ ಅಂತ. ಏನೋ ಕೃಷ್ಣ, ನೀನು ಮನೆ ಮನೆಗಳಿಗೆ ಹೋಗ್ತೀಯ ಅಂತ, ಎಲ್ಲಿಗೂ ಹೋಗಬೇಡ, ನೀನು ನಮ್ಮನೆಯಲ್ಲೇ ಇರು ಅಂತ. ಬಂದಂತೆ ಕೃಷ್ಣ ಅಂಗಳದಲ್ಲಿ ಆಟ ಆಡಿಕೊಂಡು ಬಂದ. ಯಶೋದೆ ಅವಳು ಗಡಿಗೆ ಅದರಲ್ಲಿ ಕೆನೆ ಮೊಸರನ್ನು ಇಟ್ಟು ಕಡಿತಾ ಇದ್ದಾಳೆ. ಅದಕ್ಕೆ ಒಂದು ಹಗ್ಗವನ್ನು ಕಟ್ಟಿದ್ದಾಳೆ, ಕಡಿತಾ ಇದ್ದಾಳೆ. ಹೇಗೆ ಕಡಿತಾ ಇದ್ದಾಳೆ? ಉದ್ಗಚ್ಛತ್ ಕಬರಿ ಪ್ರಸೂನ ನಿಕರಾಂ ವೈರಾಗ್ಯ ಭಾಗ್ಯ ಪ್ರಿಯ ಸದ್ಗೀತಾತ್ಮ ಯಶೋನು ವರ್ಣನ ಪರಾಂ ಜ್ಞಾನಾನುಮೋದಿ ಹರಿಹಿ ದಧ್ನೋ ನಿರಮಥನೋದ್ಯತಾಂ ಸಮುದಿತ ಪ್ರೇಮಾಶ್ರುಧಾರಾನ್ ನಿಜ ಪ್ರೇಮ್ಣ ಮಂದಮುಪಾಜಗಾಮ ಜನನೀಂ ಭಕ್ತೈಕವಶ್ಯ ಪ್ರಭು. ಕೃಷ್ಣ ಯಶೋದೆ ಬಳಿಗೆ ಬಂದ. ಯಶೋದೆ ಏನು ಮಾಡ್ತಾ ಇದ್ದಾಳೆ? ಕಡಿತಾ ಇದ್ದಾಳೆ. ಮೊಸರು ಕಡಿದ್ರೆ ಯಾಕ್ರಿ ಕೃಷ್ಣ ಬರಬೇಕು? ಕೃಷ್ಣ ಬರಲ್ಲ. ಹಾಗೆ ಬೆಣ್ಣೆಗೆ ಅಂತ ಯಾರಾದರೂ ಕಡಿತಾ ಇದ್ರೆ ಕೃಷ್ಣ ಬರುತ್ತಾನ? ಬರೋದಿಲ್ಲ. ಯಾವಾಗ ಕೃಷ್ಣ ಬರ್ತಾನೆ? ಯಶೋದೆ ಅಲ್ಲಿ ಕೆನೆ ಮೊಸರನ್ನು ಕಡಿತಾ ಇದ್ದಾಳೆ. ಕಡಿತಾ ಇರುವಾಗ ಅವಳು ಹಾಡು ಹೇಳ್ತಾ ಇದ್ದಾಳಂತೆ. ಮನೋಹರವಾಗಿ ಸುಂದರವಾಗಿ ಹಾಡನ್ನು ಹೇಳ್ತಾ ಇದ್ದಾಳೆ. ಆ ಸುಂದರವಾಗಿ ಹಾಡು ಹೇಳ್ತಾ ಹೇಳ್ತಾ ಮೈ ಮರಿತಾ ಇದ್ದಾಳೆ. ಹಾಗೆ ಕಡಿತಾ ಇದ್ದಾಳೆ. ಕೈಗಳ ಕಡೆ ಅವಳಿಗೆ ಗಮನ ಇಲ್ಲ, ಗಡಿಗೆಯ ಕಡೆಗೆ ಗಮನ ಇಲ್ಲ. ಕಣ್ಣು ಮುಚ್ಚಿದ್ದಾಳೆ. ಅವಳು ಹಾಡು ಹೇಳ್ತಾ ಇದ್ದಾಳೆ. ಹಾಡು ಹೇಳ್ತಾ ರಾಮನ ಗುಣಗಾನವನ್ನು ಮಾಡ್ತಾ ಕಡಿತಾ ಇದ್ದಾಳೆ. ಕೃಷ್ಣಾವತಾರದ ಕಾಲದಲ್ಲಿ ಆಗಿನವರು ರಾಮಾಯಣದ ಚರಿತ್ರೆಗಳ ಚಿಂತನೆಯನ್ನು ಮಾಡ್ತಾ ಇದ್ರು. ಸುಂದರವಾದ ಪದ್ಯಗಳನ್ನು, ಸಂಸ್ಕೃತ ಪದ್ಯಗಳು, ಪ್ರಾಕೃತ ಪದ್ಯಗಳು, ಅವುಗಳ ರಚನೆಯನ್ನು ಮಾಡಿ ಅದನ್ನು ಹಾಡುವಂತಹ ಕ್ರಮ ಇರ್ತಾ ಇತ್ತು. ಅಲ್ಲಿಯ ದೇಶೀಯ ಭಾಷೆಯ ಪದ್ಯಗಳ ಅದನ್ನು ಹಾಡುವಂತಹ ಕ್ರಮ. ಆ ರೀತಿಯಲ್ಲಿ ಮನೋಹರವಾದ ಪದ್ಯಗಳನ್ನು ಹಾಡಿಕೊಂಡು ಆ ಯಶೋದೆ ಮೈ ಮರೆತಿದ್ದಾಳೆ. ಎಷ್ಟರ ಮಟ್ಟಿಗೆ ಮೈ ಮರೆತಿದ್ದಾಳೆ? ಅವಳು ತಲೆ ತುಂಬ ಅವಳು ಹೂಗಳನ್ನು ಮುಡ್ಕೊಂಡಿದ್ದಾಳೆ. ಆ ಹೂಗಳು ಉದುರಿ ಬೀಳುತ್ತಾ ಇವೆ. ಮೈಯೆಲ್ಲ ಬೆವರು ಸುರಿತಾ ಇದೆ. ಅದರ ಕಡೆ ಗಮನ ಇಲ್ಲ. ಹೂಗಳು ಉದುರಿವೆ, ಅದರ ಕಡೆ ಗಮನ ಇಲ್ಲ. ಮೈ ಮೇಲೆ ಎಚ್ಚರ ಇಲ್ಲ. ಕಡಿತಾ ಇದ್ದಾಳೆ. ಕಡಿತಾ ಇರುವಾಗ ಅವಳ ಕಣ್ಣಿನಿಂದ ಆನಂದ ಬಾಷ್ಪ ಸುರಿತಾ ಇದೆ. ಯಾಕೆ ಆನಂದ ಬಾಷ್ಪ ಸುರಿತಾ ಇದೆ? ಆ ರಾಮನ ಕಥೆಯನ್ನು ಚಿಂತನೆ ಮಾಡ್ತಾ ಇರುವಾಗ ಆ ಶ್ರೀರಾಮಚಂದ್ರನ ಮಹಿಮೆ ಎಂಥದ್ದು, ಅಪಾರವಾದದ್ದು. ಒಬ್ಬೊಬ್ಬ ಭಕ್ತನಿಗೂ ಕೂಡ ರಾಮಚಂದ್ರ ಮಾಡಿದ ಅನುಗ್ರಹ ಎಂಥದ್ದು ಅಂತ ಚಿಂತನೆ ಮಾಡುವಾಗ ಮೈಮರಿತಾಳೆ ಯಶೋದೆ, ಆನಂದ ಪಡ್ತಾಳೆ. ಎಂತಹ ಮಹಿಮೆ ರಾಮಚಂದ್ರನದ್ದು. ಅವನ ಭಕ್ತ ವಾತ್ಸಲ್ಯ ಗುಣದ ಚಿಂತನೆಯನ್ನು ಮಾಡ್ತಾ ಇರುವಾಗ ಆನಂದ ಬಾಷ್ಪ ಸುರಿತದಂತೆ, ಕಣ್ಣಿನಿಂದ ಧಾರಾಕಾರವಾಗಿ ನೀರು ಹರಿತಾ ಇದಂತೆ. ಹಾಗೆ ನೀರು ಹರಿತಾ ಇರುವಾಗ ಕೃಷ್ಣ ಬರ್ತಾನೆ.
ಕೃಷ್ಣ ಬರಬೇಕು ಅಂತಾದರೆ ಏನು ಬೇಕೋ ಆ ಎಲ್ಲ ಅಂಶಗಳು ಕೂಡ ಯಶೋದೆಯಲ್ಲಿವೆ. ಕೃಷ್ಣನ ಗುಣಗಾನಗಳನ್ನು ಮಾಡ್ತಾ ಇದ್ದಾಳೆ. ದೇವರ ಚಿಂತನೆಯನ್ನು ಮಾಡಬೇಕು, ದೇವರ ಗುಣಗಾನವನ್ನು ಮಾಡಬೇಕು. ಚಿಂತನೆಯನ್ನು ಮಾಡುವಾಗ ಮೈ ಮರೆತಿದ್ದಾಳೆ. ನಾವು ಇವತ್ತು ಚಿಂತನೆ ಮಾಡ್ತಾ ಇರ್ತೇವೆ, ಈ ಪುರಾಣವನ್ನು ಹೇಳುವಾಗಲೂ ಕೇಳುವಾಗಲೂ ಬೇರೆ ಆಲೋಚನೆಗಳು ಮನಸ್ಸಿನಲ್ಲಿ ಓಡಾಡ್ತಾ ಇರ್ತವೆ. ಜಗತ್ತಿನ ಮಧ್ಯದಲ್ಲಿ ದೇವರು ಆಗಾಗ ನೆನಪಾಗಿ ಹೋಗೋದಿದೆ. ಅವಳಿಗೆ ಹಾಗಲ್ಲ. ದೇವರ ಚಿಂತನೆ ಮಾಡುವಾಗ ಮೈ ಮರೆತಿದ್ದಾಳೆ. ಬೇರೆ ಯಾವ ಆಲೋಚನೆಯೂ ಕೂಡ ಇಲ್ಲ. ತನ್ನ ತುರುಬಿಗೆ ಮುಡಿದಂತಹ ಹೂಗಳು ಬೀಳ್ತಾ ಇರುವ ಕಡೆಯೂ ಕೂಡ ಅವಳಿಗೆ ಗಮನ ಇಲ್ಲ. ಅಷ್ಟರ ಮಟ್ಟಿಗೆ ಮೈ ಮರೆತಿದ್ದಾಳೆ. ವೈರಾಗ್ಯ ಇದೆ, ದೇವರ ಗುಣಚಿಂತನೆ ಮಾಡ್ತಾ ಇದ್ದಾಳೆ, ಜ್ಞಾನ ಇದೆ. ಜ್ಞಾನಾನುಮೋದಿ ಹರಿಹಿ. ಕೃಷ್ಣ ಅವನು ಜ್ಞಾನವನ್ನ ಕಂಡು ಅದಕ್ಕೆ ಅನುಮೋದನೆಯನ್ನು ಮಾಡ್ತಾನೆ, ಫಲೆ ಅಂತಾನೆ. ಜ್ಞಾನಿ ಪ್ರಿಯತಮಃ, ನನಗೆ ಅತ್ಯಂತ ಪ್ರಿಯನಾದವನು ಜ್ಞಾನಿ ಅಂತ. ಯಶೋದೆಗೆ ದೇವರ ಬಗ್ಗೆ ಎಷ್ಟು ಜ್ಞಾನ ಇದೆ, ಬಹಳ ಸಂತೋಷಪಟ್ಟಂತ. ನನ್ನನ್ನು ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಿ, ನನ್ನ ಮಹಿಮೆಯನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಿ. ಜೊತೆಗೆ ಅವಳಿಗೆ ವೈರಾಗ್ಯ ಭಾಗ್ಯ ಪ್ರಿಯ. ಮೈ ಮೇಲೆ ಎಚ್ಚರ ಇಲ್ಲ, ವೈರಾಗ್ಯವನ್ನು ಗಮನಿಸಿದ. ಕೃಷ್ಣನ ಆ ರಾಮನ ಮಹಿಮೆಗಳನ್ನು ಹೇಳ್ತಾ ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಾಳೆ. ಭಕ್ತೈಕವಶ್ಯ ಪ್ರಭು. ಆ ಭಕ್ತಿಗೆ ವಶನಾಗುವಂತಹ ಶ್ರೀಕೃಷ್ಣ ಅವನು ಬಂದಂತೆ. ಬಂದವನೇ ಅಮ್ಮ ಅಮ್ಮ ಅಂತ ಹೇಳಿಕೊಂಡೇ ಬಂದ. ಮೆಲ್ಲನೆ ಬಂದಿದ್ದಾನೆ. ಬಂದಾಗ ಯಶೋದೆ ಕಣ್ಣು ತೆಗೆದ್ಲಂತ. ಕೃಷ್ಣ ಆ ಯಶೋದೆಯನ್ನ ಹಿಡಿದು ಅಮ್ಮ ಅಮ್ಮ ಅಂತಿದ್ದಾನೆ. ಯಶೋದೆ ಅವನ್ನ ಸ್ವೀಕಾರ ಮಾಡಿ ತನ್ನ ತೊಡೆ ಮೇಲೆ ಮಲಗಿಸಿಕೊಂಡು ಅವನ, ನೋಡೋ ಕೃಷ್ಣ, ಎಷ್ಟೆಲ್ಲ ಮೈಯೆಲ್ಲ ಮಣ್ಣು ಮಾಡ್ಕೊಂಡು ಬಂದಿದ್ದಿ ಅಂತ ಅವನ ಮೈಯೆಲ್ಲ ಒರೆಸ್ತಾಳಂತೆ. ಅಂಕೋಜ್ಜಿತೆಂದು ಪ್ರತಿಮಾನನಂತಂ ಅಂಕಂ ಸಮಾರೋಪ್ಯ ಮುಹುರ ಮೃಜಂತಿ. ನಿಷ್ಕಳಂಕ ಚಂದ್ರರಿಗೆ, ಕೋಟಿ ಚಂದ್ರರಿಗೆ ಸಮಾನನಾದವನು ಕೃಷ್ಣ. ಅವನಿಗೆ ಕಳಂಕ ಎಲ್ಲಿದೆ? ಅವನಿಗೆ ಕೊಳೆ ಅಂಟಿಸೋದ? ಅವನಿಗೆ ಕೊಳೆ ಅಂಟೋದಿಲ್ಲ. ಆದರೂ ಅವನು ಅಂಟಿಸಿಕೊಂಡಿರುವ ಮಣ್ಣನ್ನು ಒರೆಸ್ತಾ ಇದ್ದಾಳೆ. ಕೃಷ್ಣನನ್ನು ಸ್ವಚ್ಛ ಮಾಡುತ್ತಾ ಇದ್ದಾಳೆ. ಪ್ರತಿಮಾ ಶೋಧನೆ ಮಾಡುವಂತೆ ಅವಳು ತನ್ನ ಸೆರಗಿನಿಂದ ಕೃಷ್ಣನನ್ನೆಲ್ಲ ಒರೆಸ್ತಾ ಇದ್ದಾಳೆ. ಆಮೇಲೆ ಪಂಕಂ ಮನೋಜ್ಞಾಂಗಗತಂ ಕ್ಷುಧಾರ್ಥ ಶಂಕ ಸ್ತನ ಕ್ಷೀರಮಪಾಯತ್ಸ. ಎಷ್ಟೊತ್ತಾಯ್ತು ಕೃಷ್ಣ? ಬಹಳ ಹೊತ್ತಾಯ್ತು ನೀನು ಹೋಗಿ, ಹಸಿವೆ ಆಗಿರಬಹುದು ಏನು ನಿನಗೆ, ಬಾ ಅಂತ ಹೇಳಿ ಕೃಷ್ಣನನ್ನ ತೊಡೆ ಮೇಲೆ ಮಲಗಿಸಿಕೊಂಡು ಮೈಯೆಲ್ಲ ಒರೆಸಿ ಆ ಯಶೋದೆ ಕೃಷ್ಣನಿಗೆ ಎದೆ ಹಾಲನ್ನು ಉಣಿಸ್ತಾ ಇದ್ದಾಳಂತೆ. ಕೃಷ್ಣನಿಗೆ ಹಸಿವೆಯಾಗಿದೆ ಅಂತ ಚಿಂತನೆ ಮಾಡಿದ್ಲು ನೋಡಿ. ಇದರ ಮೊದಲು ರಾಮನ ಗುಣಗಾನ ಮಾಡ್ತಾ ಇದ್ಲು, ಅವನು ದೇವರು ಅಂತನ್ನೋ ಚಿಂತನೆಯನ್ನು ಮಾಡ್ತಾ ಇದ್ಲು. ಕೃಷ್ಣ ಬಂದ, ಇವನು ಮಗ ಅಂತ ಆಲೋಚನೆ ಮಾಡಿದ್ಲು. ಅವನು ದೇವರು, ಭಕ್ತವತ್ಸಲ, ಅನಂತ ಗುಣ ಪರಿಪೂರ್ಣ ಅಂತ ಅವನ ಬಗ್ಗೆ ಚಿಂತನೆ ಮಾಡಿದ್ಲು. ಇವನು ಕೃಷ್ಣ ನನ್ನ ಮಗ, ಇವನು ಹಸಿದಿದ್ದಾನೆ, ಪುಟ್ಟ ಹುಡುಗ, ಇವನಿಗೆ ಹೊಟ್ಟೆ ತುಂಬಿಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದ. ದೇವರಲ್ಲಿ ಹಸಿವೆ ಇದೆ, ದೇವರಿಗೆ ಕೊಳೆ ಅಂಟಿದೆ ಅನ್ನುವ ದೋಷ ಚಿಂತನೆ ಬಂತು ನೋಡಿ. ಇವನು ದೇವರು ಅನ್ನೋದನ್ನೇ ಮರೆತಿದ್ದಾಳೆ. ಹಾಗೆ ಆಲೋಚನೆ ಮಾಡ್ತಿದ್ದಾಳೆ. ಹಾಗೆ ಆಲೋಚನೆ ಮಾಡ್ತಾ ಕೃಷ್ಣನ ಬಗ್ಗೆ, ಇವನು ನನ್ನ ಮುದ್ದಿನ ಮಗ ಅಂತ ಅವನ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾಳೆ. ಮುದ್ದಿನ ಮಗ ಅಂತ ಹೇಳಿ ಅಪಾರವಾದ ಪ್ರೀತಿಯನ್ನು ತೋರಿಸ್ತಾಳೆ. ಅದರ ಜೊತೆಯಲ್ಲಿ ಅವನಿಗೆ ಹಸಿವೆಯಾಗಿದೆ ಅಂತ ಆಲೋಚನೆ ಮಾಡ್ತಾ ಇದ್ದ. ಅದಕ್ಕೆ ಕೃಷ್ಣ ಅಂದ, ಓಹೋ, ನಿನಗೆ ಹಸುವಿನ ಬಗ್ಗೆನೂ ಆಲೋಚನೆ ಇದೆ, ನಾನು ಹಸಿದಿದ್ದೇನೆ ಅಂತಂತ ಇದ್ದಿ, ನನ್ನನ್ನು ಮುದ್ದು ಮಾಡ್ತಾ ಇದ್ದಿ, ಪ್ರೀತಿಸ್ತಾ ಇದ್ದಿ. ನನ್ನ ಪ್ರೀತಿ ಎಷ್ಟರ ಮಟ್ಟಿಗೆ ನಿನಗೆ? ನನ್ನ ಮೇಲೆ ನಿನಗಿರುವಂತಹ ಪ್ರೀತಿ ಅದನ್ನು ಅಳಿಯೋಣ ಅಂತಂದಂತೆ ಕೃಷ್ಣ. ಅಷ್ಟೊತ್ತಿಗೆ ಕೃಷ್ಣ ಅಗ್ನಿದೇವರಿಗೆ ಸೂಚನೆ ಮಾಡಿದ್ನಂತೆ, ಸ್ವಲ್ಪ ಜೋರಾಗಿ ಉರಿಬೇಕು ಅಂತ. ಒಳಗೆ ಒಲೆ ಮೇಲೆ ಯಶೋದೆ ಹಾಲನ್ನು ಇಟ್ಟಿದ್ದಾಳೆ. ಅಗ್ನಿ ಜೋರಾಗಿ ಉರಿಲಿಕ್ಕೆ ಆರಂಭ ಆಯ್ತು. ತದನು ದಹನ ವೇಗಾದುತ್ಸ್ರವತ್ ಕ್ಷೀರಲೋಭಾತ್ ಮಧುಜಿತಮಪಹಾಯ ಜಾನತಿ ಸಾ ಜಗಾಮ ಹರಿರಪಿ ಸಮಯಾರ್ಹಾಂ ಹಾನಿಮಸ್ಯೈ ಪ್ರದಾತುಂ
ವ್ಯಭಜತ ದಧಿ ಭಾಂಡಂ ಕ್ಷಿಪ್ತ ಪಾಷಾಣ ಖಂಡ. ಯಶೋದೆಗೆ ದೃಷ್ಟಿ ಆ ಕಡೆ ಹೋಯ್ತು. ಒಲೆ ಜೋರಾಗಿ ಉರಿತಾ ಇದೆ. ಅಷ್ಟೊತ್ತಿಗೆ ಹಾಲು ಉಕ್ಕಿ ಬಿಡ್ತಂತೆ. ಉಕ್ಕಿ ಹರಿತಾ ಇದೆ. ಓ, ಇನ್ನೇನು ಹಾಲೆಲ್ಲ ಹರಿದು ಹೋಗುತ್ತೆ ಅಂತ ಆತಂಕ ಆಯ್ತು ಅವಳಿಗೆ. ತಕ್ಷಣದಲ್ಲೇ ಕೃಷ್ಣನನ್ನು ಬಿಡೋ ಅಂತಂದು. ಕೃಷ್ಣ ಎದೆ ಹಾಲು ಕುಡಿತಾ ಇದ್ದಾನೆ, ಬಿಡ್ತಾ ಇಲ್ಲ ಅವನು. ಬಿಡೋ ಅಂತ ಹೇಳಿ ಅವನನ್ನು ಸರಿಸಿ ಕೃಷ್ಣನನ್ನು ಕೆಳಗೆ ಹಾಕಿ ಯಶೋದೆ ಒಳಗೆ ಹೋದ್ಲಂತೆ. ನಿನಗೆ ನನ್ನ ಮೇಲೆ ಇರುವಂತಹ ಪ್ರೀತಿ ಇಷ್ಟರ ಮಟ್ಟಿಗೆನೆ ಅಂತಂದಂತೆ ಕೃಷ್ಣ. ನಿನಗೆ ನನ್ನ ಮೇಲೆ ಪ್ರೀತಿ ಇದೆ, ಅವಶ್ಯವಾಗಿ ನನ್ನ ಮೇಲೆ ಪ್ರೀತಿ ಇದೆ, ಆದರೆ ನನಗಿಂತ ಹೆಚ್ಚು ನಿನಗೆ ಹಾಲಿನ ಮೇಲೆ ಪ್ರೀತಿ ಇದೆ. ನಮಗೆ ದೇವರ ಬಗ್ಗೆ ಪ್ರೀತಿ ಇದೆ, ಆದರೆ ದೇವರಿಗಿಂತಲೂ ಕೂಡ ಬೇರೆ ಪದಾರ್ಥಗಳ ಮೇಲೆ, ನಾನು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ಇದೆಲ್ಲ ಆದ ಮೇಲೆ ನನ್ನ ವಸ್ತು, ಕೈಯಲ್ಲಿರೋ ದೂರವಾಣಿಯನ್ನು ಯಾರಾದರೂ ಮುಟ್ಟಿದ್ರೆ ಸಿಟ್ಟು ಬರುತ್ತೆ. ಅದೇ ದೇವರ ಬಗ್ಗೆ ಇನ್ನೊಬ್ರು ಯಾರು ಮಾತಾಡಿದ್ರೆ ನಮಗೆ ಸಿಟ್ಟೇ ಬರಲ್ಲ. ನಮಗೆ ಪ್ರೀತಿ ಜಾಸ್ತಿ ಇರೋದು ಯಾವುದರಲ್ಲಿ? ನಮ್ಮ ಎಲ್ಲ ವಸ್ತುಗಳ ಮೇಲೆ ನಮಗೆ ಜಾಸ್ತಿ ಪ್ರೀತಿ. ಅದಾದ ಮೇಲೆ ಕೊನೆಯಲ್ಲಿ ದೇವರು ಬರುತ್ತಾನೆ. ಸಂಕಟ ಬಂದಾಗಲೇ ಬರೋದು ಅವನು, ವೆಂಕಟರಮಣ. ಅಲ್ಲಿಯ ತನಕ ದೇವರು ಬರೋದೇ ಇಲ್ಲ. ನಮಗೆ ದೇವರ ಮೇಲೆ ಪ್ರೀತಿ ತುಂಬ ಕಡಿಮೆ ಇದೆ, ಅದನ್ನೆಲ್ಲ ಹಂಚಿಬಿಟ್ಟಿದೆ. ನಮ್ಮ ಗುರುಗಳೊಂದು ಮಾತನ್ನು ಹೇಳ್ತಾ ಇದ್ರು, ಹಣವನ್ನು ಯೋಗ್ಯವಾದ ಒಂದು ಸ್ಥಳದಲ್ಲಿ ವಿನಿಯೋಗ ಮಾಡಿದರೆ ಅದು ಹಣ ಹೆಚ್ಚಾಗಿ ಬರ್ತದೆ. ಅದೇ ಹಣವನ್ನು ನಾವು ಹಂಚಿ ಎಲ್ಲ ಕಡೆ ಹಂಚಿ ಅದರ ಖರ್ಚು ಮಾಡಿಬಿಟ್ರೆ, ವಿನಿಯೋಗ ಮಾಡಿಬಿಟ್ರೆ, ಅದು ಇದ್ದದ್ದು ಖರ್ಚಾಗಿ ಹೋಗಿಬಿಡ್ತದೆ, ಅದು ಅಂಥ ಫಲವನ್ನು ಕೊಡೋದಿಲ್ಲ. ಹಾಗೆ ಹಣದಂತೆ ನಮ್ಮ ಭಕ್ತಿಯನ್ನು ನಾವು ಪ್ರೀತಿಯನ್ನು ಹಂಚಿಬಿಟ್ಟಿದ್ದೇವೆ. ಎಲ್ಲ ಕಡೆ ಹಂಚಿ ಅದರ ಕೊನೆ ಪಾಲನ್ನು ಅದನ್ನು ದೇವರಿಗೆ ಒಪ್ಪಿಸಿದ್ದೇವೆ. ಅದನ್ನೇ ನಾವು ಎಲ್ಲ ಒಟ್ಟುಗೂಡಿಸಿ, ಆ ಪ್ರೀತಿಯನ್ನೆಲ್ಲ ಒಟ್ಟುಗೂಡಿಸಿ ದೇವರಿಗೆ ಅರ್ಪಿಸಿಬಿಟ್ರೆ, ಹಣವನ್ನು ಯೋಗ್ಯವಾದಂತಹ ಸ್ಥಳದಲ್ಲಿ ವಿನಿಯೋಗ ಮಾಡಿ ಅದಕ್ಕೆ 10 ಪಟ್ಟು ಹಣವನ್ನು ಪ್ರತಿಯಾಗಿ ಪಡೆಯುವಂತೆ ಈ ಪ್ರೀತಿಯನ್ನು ದೇವರಿಗೆ ಅರ್ಪಿಸಿದರೆ ಅದರ ಫಲ ಅದು ಅಪಾರವಾದದ್ದು ಅಂತ ನಮ್ಮ ಗುರುಗಳು ವಿಶ್ವೇಶತೀರ್ಥರು ಹೇಳ್ತಾ ಇದ್ದಂತಹ ಒಂದು ದೃಷ್ಟಾಂತವನ್ನು ಕೊಟ್ಟು ಅರ್ಥ ಮಾಡಿಸ್ತಾ ಇದ್ದಂತಹ ಒಂದು ವಿಷಯ. ಹಾಗೆ ನಮಗೆಲ್ಲ ಪ್ರೀತಿ ಎಲ್ಲ ಕಡೆ ಹಂಚಿ ಹೋಗಿದೆ. ದೇವರಲ್ಲಿ ನಮಗಿರುವಂತಹ ಪ್ರೀತಿ ಅಷ್ಟಕ್ಕಷ್ಟೇನೆ. ಯಶೋದೆಗೂ ಸ್ವಲ್ಪ ಹಾಗೇನೇ ಇತ್ತು. ದೇವರು ಅಂತ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾಳೆ. ಹೀಗಾಗಿ ತನ್ನ ಮಗ ಅಂತ ಇದಕ್ಕಿಂತ ವ್ಯಾಮೋಹ, ಹೆಚ್ಚಿನ ವ್ಯಾಮೋಹ ಹಾಲಿನ ಮೇಲೆ ಓಡಿ ಹೋಗಿದ್ದಾಳೆ. ಹಾಲನ್ನು ಇಳಿಸಬೇಕು ಅಂತ ಕೃಷ್ಣನನ್ನು ಬಿಟ್ಲು, ಹಾಲನ್ನು ಹಿಡಿದು. ಕೃಷ್ಣ ಅಂದ, ನನ್ನನ್ನು ಬಿಡ್ತಾ ಇದ್ದಿ, ಇನ್ನೊಂದನ್ನು ಹಿಡಿತಾ ಇದ್ದಿ, ನೋಡು ಜಾಗ್ರತೆ ಅಂತಂದಂತೆ ಕೃಷ್ಣ. ನನ್ನನ್ನು ಬಿಟ್ಟು ಇನ್ನೊಂದನ್ನು ಯಾವುದನ್ನೋ ವಸ್ತುವನ್ನು ಹಿಡ್ಕೊಂಡ್ರೆ ಏನಾಗತ್ತೆ ನಿನಗೆ? ನಾನೂ ಸಿಗೋದಿಲ್ಲ, ಇನ್ನೊಂದು ಸಿಗೋದಿಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾನೆ ಕೃಷ್ಣ. ಏನು ಮಾಡಿದ? ಹೊರಗೆ ಹೋದ, ಒಂದು ಕಲ್ಲು ತಗೊಂಬಂದ. ಆ ಗಡಿಗೆ, ಆ ಕೆನೆ ಮೊಸರನ್ನು ಕಡೆದು ಬೆಣ್ಣೆ ತೇಲ್ತಾ ಇದೆ ಅಂತಹ ಗಡಿಗೆಗೆ ಆ ಕಲ್ಲನ್ನು ಹೊಡೆದು ಬಿಟ್ಟಿದ್ದಾನೆ. ಹೊಡೆದರೆ ಗಡಿಗೆ ಒಡೆದು ಹೋಗಿದೆ. ಈ ರೀತಿಯಲ್ಲಿ ಕೃಷ್ಣ ಆ ಗಡಿಗೆಯನ್ನು ಒಡೆದಿದ್ದಾನೆ. ಬೆಣ್ಣೆ ತೇಲ್ತಾ ಇದೆ. ದದೋ ಬಿಡಾಲಾಯ ಜನನ್ಯ ದೃಷ್ಟ ತದಾ ಸ್ವನೀತಂ ನವನೀತ ಜಾತಂ ಕ್ಷಿಣೋತಿ ನೂನಂ ಧನಲೋಭ ಭಾಜಾಂ ಧನಾನ್ಯ ನರಹತ್ಸ್ವತಿ ದಿಶ್ಯ ದೇವ. ಕೃಷ್ಣನ ಸೂಚನೆ ಕೂಡಲೇ ಎಲ್ಲ ಬಂದು ಅಂತ. ಅಲ್ಲಲ್ಲಿ ಬೆಕ್ಕು, ಕೋತಿ, ಮಿತ್ರರು ಎಲ್ಲ ಕಾಯ್ತಾನೆ ಇರ್ತಾ ಇದ್ರಂತೆ, ಕೃಷ್ಣ ಎಲ್ಲಿ ಸೂಚನೆಯನ್ನು ಕೊಡ್ತಾನೆ ಅಂತ. ಕೃಷ್ಣ ಇವತ್ತು ಮನೆಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರಂತೆ. ತತ್ಕ್ಷಣದಲ್ಲಿ ಎಲ್ಲ ಬಂದುಬಿಟ್ಟಿದೆ. ಅವನ ಗುಂಪು, ಕೋತಿಗಳು ಬಂದಿವೆ, ಬೆಕ್ಕುಗಳು ಬಂದಿವೆ, ಅದೇ ರೀತಿಯಲ್ಲಿ ಮಿತ್ರ ಬಾಲಕರು ಬಂದಿದ್ದಾರೆ. ಕೃಷ್ಣ ಅದನ್ನೆಲ್ಲ ಹಂಚುತ್ತಾ ಇದ್ದಾನೆ. ಆ ಬೆಣ್ಣೆಯನ್ನು ತಗೊಂಡು ತಿನ್ನು ತಿನ್ನು ಅಂತ ಹೇಳಿ ಬೆಕ್ಕಿಗೆ ತಿನ್ನಿಸ್ತಾ ಇದ್ದಾನೆ, ಕೋತಿಗೆ ತಿನ್ನಿಸ್ತಾ ಇದ್ದಾನೆ. ಅವೆಲ್ಲ ಭಾರಿ ಸಂತೋಷ ಪಡ್ತಾ, ಸಂಭ್ರಮವನ್ನು ಪಡ್ತಾ, ಆ ನವನೀತ ಅಂತದಕ್ಕೆ ಹೆಸರು, ಹೊಸದಾಗಿ ಬಂದಿರುವಂತಹ ಬೆಣ್ಣೆ ಅದು. ಅದೇ ಸಿದ್ಧವಾದಂತಹ ಆ ಬೆಣ್ಣೆ, ಇಂಥ ರುಚಿಯಾದ ಬೆಣ್ಣೆ ಅದು. ಆ ಹಾಲಿನ ಬೆಣ್ಣೆ, ಅದರಿಂದ ಸಿದ್ಧವಾದ ಕೆನೆ ಮೊಸರಿನಿಂದ ಸಿದ್ಧವಾದ ಬೆಣ್ಣೆ, ಬಹಳ ರುಚಿಯಾದ ಬೆಣ್ಣೆ. ಅದನ್ನೆಲ್ಲ ಹಂಚುತ್ತಾ ಇದ್ದಾರೆ. ಅದರಾಜರಂತಾರೆ,
ದೊಡ್ಡ ಪಾಠವನ್ನು ಕಲಿಸಿಕೊಡ್ತಾ ಇದ್ದಾನೆ ಕೃಷ್ಣ. ಏನು ಮಾಡಿದ? ಯಶೋದೆ ವ್ಯಾಮೋಹವನ್ನು ಮಾಡಿದ್ಲು. ಸಂಪತ್ತು ಹೊರಟು ಹೋಗುತ್ತೆ, ಹಾಳಾಗಿ ಹೋಗುತ್ತೆ ಅಂತ ದೇವರನ್ನು ಮರೆತಲು. ಸಂಪತ್ತಿನ ಕಡೆ ಓಡಿ ಹೋಗಿದ್ದಾಳೆ. ಯಶೋದೆಗೂ ಸ್ವಲ್ಪ ಲೋಭ ಇತ್ತು ಅಂತ ಹೇಳ್ತಾರೆ. ಯಶೋದೆಗೆ ಸ್ವಲ್ಪ ಹಣದ ಮೇಲೆ ವ್ಯಾಮೋಹ ಇತ್ತು, ಲೋಭ ಇತ್ತು. ಯಾರಿಗೆ ಲೋಭ ಇರುತ್ತದೆ, ಲೋಭ ಇದ್ದು ಹಣವನ್ನು ಕೂಡಿಡ್ತಿರ್ತಾರೆ, ಬಚ್ಚಿಡ್ತಿರ್ತಾರೆ, ಅಂಥವರ ಹಣ ಅದು ಹೇಗೋ ಹೊರಟು ಹೋಗುತ್ತೆ. ಯೋಗ್ಯವಾದ ಸಂಪತ್ತನ್ನು ದಾನ ಮಾಡಿದರೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ಅದೇ ಸಂಪತ್ತನ್ನು ಕೂಡಿಟ್ರೆ, ಕೊಡದೇ ಹೋದರೆ ಅದು ನಾಶವನ್ನು ಹೊಂದುತ್ತೆ. ಅದು ಹೇಗೆ? ಅಯೋಗ್ಯರಾದವರಿಗೆ ಹೊರಟು ಹೋಗುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಇದು ಅನಂತರ ಅನಿಸೋವಂಥದ್ದು ಇರ್ತದೆ, ಪಶ್ಚಾತ್ತಾಪ ಆಗುತ್ತೆ. ನಾನು ಇಂಥಲ್ಲಿ ಹಣ ವಿನಿಯೋಗ ಮಾಡಿದರೆ, ದಾನ ಕೊಟ್ಟಿದ್ದರೆ, ಅಥವಾ ಇನ್ನೇನೋ ಧರ್ಮದ ಕೆಲಸ ಮಾಡಿದರೆ ಒಳ್ಳೆಯದಾಗ್ತಾ ಇತ್ತು, ನಾನು ಹಾಗೆ ಮಾಡಲಿಲ್ಲ, ಅದಕ್ಕೆ ಇಂತಹ ಖರ್ಚು ಮಾಡಬೇಕಾಯಿತು. ಕೆಲವೊಮ್ಮೆ ವಾಹನಗಳಿಗೆ, ಕೆಲವೊಮ್ಮೆ ಆರೋಗ್ಯಕ್ಕಾಗಿ, ಕೆಲವೊಮ್ಮೆ ಮಕ್ಕಳಿಗಾಗಿ, ಬೇಡದ ಕಡೆಗಳಲ್ಲಿ ಅಥವಾ ಇನ್ಯಾರೋ ಹೇಗೋ ಹಣವನ್ನು ಲೂಟಿ ಮಾಡ್ತಾರೆ. ಆ ರೀತಿಯಲ್ಲಿ ಹಣವನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಇರ್ತದೆ. ಅಯೋಗ್ಯವಾದ ರೀತಿಯಲ್ಲಿ ಹಣ ಹೊರಟು ಹೋಗುತ್ತೆ. ಇದು ಎಚ್ಚರಿಕೆಯನ್ನು ಕೃಷ್ಣ ನೀಡುತ್ತಾ ಇದ್ದಾನೆ. ನಿಮ್ಮ ಹಣ ಹೇಗೋ ಅದು ಹರಿದು ಹೋಗಬಾರದು, ಅದು ಅಯೋಗ್ಯರಿಗೆ ಹೋಗಬಾರದು ಅಂತ ಅಪೇಕ್ಷೆ ಇತ್ತು ಅಂತಂದರೆ ಲೋಭವನ್ನು ಮಾಡದೇನೆ ನೀವು ಸರಿಯಾಗಿ ದಾನಾದಿಗಳನ್ನು ಮಾಡಿ, ಅದರ ಮೇಲೆ ಹೆಚ್ಚಿನ ಲೋಭವನ್ನು ಮಾಡಬೇಡಿ. ಎಷ್ಟು ದಾನವನ್ನು ಮಾಡಬೇಕು, ಹೇಗೆ ಅದನ್ನು ನಾವು ಸದ್ವಿನಿಯೋಗ ಮಾಡಬೇಕು ಇತ್ಯಾದಿ ಚಿಂತನೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಕೃಷ್ಣ ಈ ಪಾಠವನ್ನು ಕಲಿಸುವ ಮುಖಾಂತರ ಕೃಷ್ಣ ಸದ್ವಿನಿಯೋಗವನ್ನು ತಿಳಿಸ್ತಾ ಆ ಶಿಕ್ಷಣವನ್ನು ನೀಡ್ತಾ ಇದ್ದಾನೆ ಅನ್ನೋದನ್ನು ನಾವು ಚಿಂತಿಸ್ತಾ ಈ ಸಮಯ ಆಯ್ತಲ್ಲ, ಆಗಿಲ್ವಾ? ಈ 2 ವಾಕ್ಕುಸುಮಗಳನ್ನು ಶ್ರೀಕೃಷ್ಣನ ಪಾದಗಳಲ್ಲಿ ಅರ್ಪಿಸ್ತಾ ಶ್ರೀಕೃಷ್ಣ ಎಲ್ಲ ಸದ್ಭಕ್ತ ವೃಂದಕ್ಕೆ ಸಕಲ ಇಷ್ಟಾರ್ಥಗಳನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ 2 ಮಾತನ್ನು ಶ್ರೀ ಗುರು ಮಧ್ವೇಶ